ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಆವರಣದಲ್ಲಿ ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಕುಡಚಿ ವಿಧಾನಸಭಾ ಮತಕ್ಷೇತ್ರದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಆಧ್ಯಾತ್ಮಿಕ ಚಿಂತಕರು ಆದ ಶ್ರೀ ಶಶಿಕಾಂತ್ ಗುರೂಜಿ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಹಾಗೂ ಮಾಧ್ಯಮ ರಂಗವು ಪ್ರಜಾಪ್ರಭುತ್ವದ ಪ್ರಮುಖ ಸ್ತಂಭಗಳಾಗಿದ್ದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ 19ನೇ ವಿಧಿಯ ಮೂಲಕ ಪ್ರತಿಯೊಬ್ಬ ನಾಗರಿಕನಿಗೂ ಸ್ವತಂತ್ರವಾಗಿ ಅಭಿಪ್ರಾಯ ವ್ಯಕ್ತಪಡಿಸುವ ಹಾಗೂ ಮಾತನಾಡುವ ಹಕ್ಕನ್ನು ಕೊಟ್ಟಿದ್ದಾರೆ ಎಂದಿದ್ದಾರೆ. ಹಾರುಗೇರಿಯ ಸಿದ್ದೇಶ್ವರ ಪದವಿ ಕಾಲೇಜಿನ ಉಪನ್ಯಾಸಕ ಟಿ.ಎಸ್. ವಂಟಗೋಡಿ ಅವರು ಪತ್ರಿಕೋದ್ಯಮದ ಮಹತ್ವ, ಸಮಾಜ ನಿರ್ಮಾಣದಲ್ಲಿ ಮಾಧ್ಯಮಗಳ ಪಾತ್ರ ಹಾಗೂ ಸಮಕಾಲೀನ ವಿದ್ಯಮಾನಗಳ ಕುರಿತು ಉಪನ್ಯಾಸ ಕೊಟ್ಟಿದ್ದಾರೆ. ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ಗಿರೀಶ್ ನಾರಗೊಂಡ ಅವರು ಕೂಡ ಮಾತನಾಡಿ ಸಮಾಜದಲ್ಲಿ ಪತ್ರಕರ್ತರ ಸೇವೆಯನ್ನು ಶ್ಲಾಘಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾರ್ಯನಿರತ ಪತ್ರಕರ್ತರಿಗೆ ಸುರಕ್ಷತಾ ಜಾಗೃತಿ ಅಂಗವಾಗಿ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ಇವತ್ತು ನಾಡಿನೊಳಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಏನು ಕೆಲಸ ಮಾಡ್ತದ, ಪತ್ರಿಕಾ ರಂಗ, ಮಾಧ್ಯಮ ರಂಗ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ನಾನೊಂದು ಕೆಲವು ವಿಚಾರಗಳನ್ನು ನೇರವಾಗಿ ಮಾತನಾಡ್ತೀನಿ. ಒಬ್ಬ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅಂತ ಹೇಳಿ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಪೊಲೀಸರ ಲಾಟಿಗೆ ಪೊಲೀಸರ ಬೋಟೆಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಹೇಳಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದೊಳಗೆ ಒಂದು ವಿಧಿಯನ್ನು ಕೊಟ್ಟಾರ, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಧಿಯು 19 ಕ್ಲಾಸ್ 1 ಕ್ಲಾಸ್ ಅಂತ 19ನೇ ವಿಧಿ. ನಾವು ಮುಕ್ತವಾಗಿ ಎಲ್ಲ ಬೇಕಾದ್ರೂ ಸ್ವತಂತ್ರವಾಗಿ ಮಾತನಾಡ್ತಕ್ಕಂಥ ಹಕ್ಕನ್ನು ಕೊಟ್ಟಾರ. ಇವತ್ತು ಈ ಭೂಮಿಯೊಳಗ ಮುಕ್ತವಾಗಿ ಸಾಮಾನ್ಯ ಮನುಷ್ಯ ಸಹಿತ ವ್ಯವಸ್ಥೆ ವಿರುದ್ಧ ಮಾತನಾಡ್ತಕ್ಕಂಥದ್ದು, ಆತನ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಸಂವಿಧಾನ ಹೆಂಗದ, ಆ ಸಂವಿಧಾನದಷ್ಟು ಶಕ್ತಿ ಯಾರಿಗದ ಈ ನಾಡಿನೊಳಗದ ಅಂತಂದ್ರೆ ಅದು ಪತ್ರಿಕಾ ರಂಗ ತಮ್ಮ ಪೆನ್ನಿನೊಳಗ ಶಕ್ತಿ ಅದು. ನಿಮ್ಮಿಂದ ಏನು ಬದಲಾವಣೆ ಆಗಬೇಕು ಅಂದ್ರೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಬೇಕು, ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು. ಈ ನಾಡಿನೊಳಗೆ ರೈತರಿಗೊಂದು ಬೆಲೆ ಬರ್ತಕ್ಕಂಥದ್ದಾಗಬೇಕು, ಯುವಕರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದಾಗಬೇಕು, ಹಿರಿಯರಿಗೆ ಆದ್ಯತೆ ಸಿಗಬೇಕು, ಮಹಿಳೆಯರಿಗೆ ಆದ್ಯತೆ ಸಿಗಬೇಕು. ಯಾರು ಸಮಾಜದೊಳಗೆ ಬಿದ್ದಿರ್ತಾರಲ್ಲ ಅವ್ರನ್ನ ಎತ್ತುವಂತ ಕೆಲಸ ನಾವು ಮಾಡ್ತೀವಿ ಅಂತ ಬಹಳಷ್ಟು ಜನ ಭಾಷಣವನ್ನ ಮಾಡ್ತಾರ. ಅದರ ನಿಜವಾಗ್ಲೂ ಅಂತ ಕಾಯಕವನ್ನ ಮಾಡ್ತಕ್ಕಂಥ ನಿಜವಾದ ಕಾಯಕ ಯೋಗಿಗಳು ಯಾರಂತಂದ್ರೆ ಅದು ಪತ್ರಕರ್ತರಿಂದ ಮಾತ್ರ ಸಾಧ್ಯ. ಇವತ್ತಿಲ್ಲೇ ಬಹಳಷ್ಟು ಜನ ಸಣ್ಣಕ್ಕಿನವರಾಗಿರ್ಬೋದು, ಬಡಿಗೆಯರಾಗಿರ್ಬೋದು, ಬಿರಾದರಾಗಿರ್ಬೋದು, ಕಾಂಬಳಿಯವರಾಗಿರ್ಬೋದು, ಹಿರಿಯರಾಗಿರ್ತಕ್ಕಂಥ ಕಟ್ಟಿಯವರಾಗಿರ್ಬೋದು, ಎಲ್ಲ ಮಾಧ್ಯಮದವರು ಬಹಳಷ್ಟು ಜನ, ನಮ್ಮ ಶಿವಾಜಿ ಮೇತ್ರಿಯವರು, ಹಿರೇಮಠಗೌಡರು ಎಲ್ಲರೂ ನಮ್ಮವರಿದ್ದೀರಿ ಬಳಗದವರು. ನೀವು ಮಾಡ್ತಕ್ಕಂಥ ಕಾರ್ಯ ಸಾಮಾನ್ಯ ಅಲ್ಲ. ಅದರ ಒಂದು ಮಾತನ್ನು ಹೇಳ್ತೀನಿ, ಪತ್ರಕರ್ತರ ಕಾರ್ಯ ಯಾವುದು ಅಂತಂದ್ರೆ ಬರೇ ನಾವು ಇಂಟ್ರೊಡಕ್ಷನ್ ಮಾಡಿ ಕಾನ್ಕ್ಲೂಷನ್ ಮಾಡಿ ಹೋಗ್ತಕ್ಕಂಥದ್ದಾಗಬಾರ್ದು. ಯಾವುದೇ ವಿಷಯವನ್ನ ಕ್ರಿಟಿಸೈಸ್ ಅಂದ್ರೆ ವಿಮರ್ಶಾತ್ಮಕವಾಗಿ ಬರವಣಿಗೆ ರೂಪದೊಳಗೆ ಬರಬೇಕಾಗಿದೆ. ಇಲ್ಲಿ ನಿರ್ಮಾಣದವರು ಕೆಲವು ವ್ಯವಸ್ಥೆ ಹೆಂಗದ ಅಂತಂದ್ರೆ ಯಾರ ಧ್ವನಿಯನ್ನು ಎತ್ತುವುದಿಲ್ಲ, ಯಾರ ನೇರವಾಗಿ ಪ್ರಶ್ನೆ ಮಾಡೋದಿಲ್ಲ, ಅಂತ ವ್ಯಕ್ತಿಗಳನ್ನ ಇವತ್ತು ಸ್ವಾಸ್ಥ್ಯ ಸಮಾಜ ಕೆಲವು ಭ್ರಷ್ಟ ವ್ಯವಸ್ಥೆಗಳು ತುಳಿತಕ್ಕಂಥ ಕಾರ್ಯ ಇವತ್ತು ನಡೀತಾ ಇದೆ, ತಮಗೆಲ್ಲ ಗೊತ್ತದು. ಅದೆಲ್ಲವನ್ನ ಮೆಟ್ಟಿ ನಿಂತು ಒಬ್ಬ ಸಾಮಾನ್ಯ ವ್ಯಕ್ತಿಗೂ ನ್ಯಾಯ ಸಿಗಬೇಕಂತಂದ್ರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೇಳದಂಗ ಮೈ ಮ್ಯಾಗ ಹರದ ಬಟ್ಟೆ ಇರಲಿ ಸಹಿತ ಕೈಯೊಳಗೆ ಗ್ರಂಥ ಇರಲಿ, ಪುಸ್ತಕ ಇರಲಿ ಅಂತ ಏನ್ ಹೇಳ್ಯಾರಲ್ಲ, ಈ ಪೆನ್ನಿನೊಳಗೆ ಬಹಳ ಶಕ್ತಿ ಅದು. ಇವತ್ತು ರಾಜ್ಯದೊಳಗೆ KPSC ಒಳಗೆ ಒಬ್ಬ KPSC ಸಂಸ್ಥೆ ಅಧ್ಯಕ್ಷರನ್ನ ಮುಖ್ಯಮಂತ್ರಿಗಳು ಸಸ್ಪೆಂಡ್ ಮಾಡಲಿಲ್ಲ, ಅದರ ರಾಜ್ಯಪಾಲರು ಸಸ್ಪೆಂಡ್ ಮಾಡಿದ್ರು ಭ್ರಷ್ಟಾಚಾರಕ್ಕಾಗಿ. ಅದಾಗಬೇಕು ಅಂತಂದ್ರೆ ನಾವು ಮುಖ್ಯಮಂತ್ರಿಗೆ ಬೆಂಗಳೂರೊಳಗೆ ಹೋಗಿ ಮನವಿ ಕೊಟ್ಟಾಗ ತಾವೆಲ್ಲ ಮಾಧ್ಯಮದವ್ರು ರಾಜ್ಯಾದ್ಯಂತ ವಿಸ್ತಾರ ಮಾಡಿದಾಗ ನಾವು ಹೇಳಿದೀವಿ 1 ಲಕ್ಷ ಜನರನ್ನು ತಗೊಂಡು KPSC ಮುಂದೆ ನಿರಂತರ ಹೋರಾಟ ಮಾಡ್ತೀವಿ ಅಂತಂದಾಗ ಮೊದಲು ಬಂದದ ನಿಮ್ಮ ಮಾಧ್ಯಮದೊಳಗೆ. ಆ ಮಾಧ್ಯಮದ ವಿಷಯ ಎಲ್ಲಾ ಪ್ರಸ್ತಾಪ ಆದಾಗ ರಾಜ್ಯಪಾಲರ ಗಮನಕ್ಕೆ ಬಂದಾಗ ಮುಖ್ಯಮಂತ್ರಿಗಳನ್ನ ಮೀರಿ ರಾಜ್ಯಪಾಲರು ಸಸ್ಪೆಂಡ್ ಮಾಡ್ತಾರಂದ್ರೆ ಪೆನ್ನಿಗೆ, ಪತ್ರಿಕೆಗೆ, ಮಾಧ್ಯಮಕ್ಕಂತ ಒಂದು ಶಕ್ತಿ ಅದ, ಅದು ನಿರಂತರವಾಗಿರಬೇಕು. ಒಂದು ಮಾತನ್ನೇ ನಾನು ಮಾತು ಮುಗಿಸ್ತೀನಿ. ಊರಿನಲ್ಲ ಕಾರ್ಯಕ್ರಮ ಪ್ರತಿಯೊಂದು ಹಂತದ ಎಲ್ಲ ಒಂದೊಂದು ಹಂತದ ಎಲ್ಲ ಒಂದು ಕ್ರೋಢೀಕರಿಸಿ ಪತ್ರದಲ್ಲಿ ಪತ್ರಿಕೆಯಲ್ಲಿ ಕೊಟ್ಟು ನಮಗೆ ಜಗತ್ತಿನ ಸುದ್ದಿ ಮನೆಯಲ್ಲಿ ಕೂತಿ ಓದುವಂತ ಮಾಡುವಂತ ಸಹಕಾರಗಳಿಂದ ಪತ್ರಿಕಾವಾದನೆ ಒಂದು ಸಂಘ ಅಂತ ಯಾರಿಗೆ ಸಿಗೋದಲ್ಲ. ಅಂತ ಪತ್ರಿಕೆಯನ್ನು ಓದಬೇಕಾದ್ರೆ ಬೆಳಗ್ಗೆ ಎಲ್ಲರೂ ಓದುವಂತ ಕಾರ್ಯಕ್ರಮ. ಈಗ ನಾವು ವಿಚಾರ ಮಾಡ್ತೀವಿ, ಓದಕ್ಕಿಂತ ಮೊದಲು ಏನಾಗಿದೆ, ಪ್ರತಿಯೊಬ್ಬರು ನಮ್ಮ ಪ್ರೆಷರೈಸ್, ಒಂದು ಎಂಗ್ಸೈಟಿ, ಪ್ರತಿಯೊಬ್ಬರು ಎದ್ದುಕೊಳ್ಳಿ ಕೆಲಸ ಮಾಡಬೇಕು. ಎದ್ದುಕೊಳ್ಳಿ ಏನು ಮಾಡಿತ್ತು, ಬೆಳಗ್ಗೆ ಅಂತ ಹಣ ಗಳಿಸಿದ್ರೆ ನಾವು ಭಾಳ ಚೆನ್ನಾಗಿ ಇಪ್ಪ ಓದಬೇಕು, ಕೆಲಸ ಮಾಡಬೇಕು, ರೊಕ್ಕ ಗಳಿಸ್ಕೊಬಾರ್ದು. ಆದ್ರೆ ಮನೆಗೆ ಬಂದ ಕೂಡಲೇ ಸಂಜೆಗೆ ಏನಾಗೈತಿ, ಹಣ ಇದ್ರೆ ಏನಿಲ್ಲ, ಆದ್ರೆ ನೆಮ್ಮದಿ ಇದ್ರೆ ಮಾತ್ರ ಸಾಧ್ಯ ಅಂತ ವಿಚಾರ ಮಾಡ್ತೇವೆ ಈಗಿನ ಜೀವನದಲ್ಲಿ.
ಆದ್ರೆ ಬೆಳಿಗ್ಗೆ ಹಣ ಬೇಕು, ಸಂಜೆಗೆ ನೆಮ್ಮದಿ ಬೇಕು. ಆದ್ರೆ ಬೆಳಿಗ್ಗೆ ಎದ್ದ ಪತ್ರಿಕೆ ಓದಿದಂದ್ರೆ ಜಗತ್ತಿನ, ದೇಶದ, ನಮ್ಮ ರಾಜ್ಯದ ಸುದ್ದಿನ ಓದಿ ನಮ್ಮ ಮನಸ್ಸಿಗೆ ಸಮಾನರಾಗುವಂತ ಕೊಡ್ತಿದ್ದಾರೆ. ಈಗಾಗಲೇ ನಮ್ಮ ಮನೆಯಲ್ಲಿ 10 ಪತ್ರಿಕೆಗಳು ಬರ್ತಾವೆ. 10 ಪತ್ರಿಕೆಗಳಲ್ಲಿ 5 ಬಂದು ಅಂದ್ರೆ ನಾವು ವಾಚ್ಮನ್ ಸೆಕ್ರೆಟರಿನ 4 ಕೈಲಿ ಬಂದವ್ ಕೆಳಗೆ ವಾಕಿಂಗ್ ಹೋಗೋಯ್ತೆ, ಮ್ಯಾಲ ಮನೆ ಹೋಗುತ್ತೆ. ನಮ್ಮ ಫಾದರ್ ಹಾಲಿ ನೋಡಕ್ ಕೂತಿರ್ತಾರೆ ಮನ್ಯಾಗ ಹೇಳಿ 7 ಗಂಟೆಗೆ ಎಲ್ಲ ಪೇಪರ್ ಬಂದ ತೊಗೊಂಬ ಡೆಲಿಗೇಷನ್ ಎಲ್ಲ ಪೇಪರ್ ಒಂದೊಂದು ತಾಸು ಹೋಗ್ತಿರ್ತಾರೆ. ಅವ್ರು ಹೇಳಿಗೆ ಅವ್ರು ಹೋಗ್ಬಂದ್ರೆ ನಮ್ಗೆ ಹಿಂಗೆ ನಮಗೂ ಹೇಳ್ತಿರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಟಿವಿ ನೋಡೋದು ಭಾಳ ಕಡಿಮೆ. ಎಲ್ಲರೂ ಬೆಳಗ್ಗೆ ಹೀಗಾದ್ರೆ ನಮ್ಮಲ್ಲಿ ಎಲ್ಲ ಪತ್ರಿಕೆಗಳು ಬರ್ತಾವ. 10 ಪತ್ರಿಕೆಗಳನ್ನ ಎಲ್ಲ ಕರೆಕ್ಟ್ ಹೆಡ್ಲೈನ್ ಓದ್ತಿರ್ತಾವ. ಪತ್ರಿಕೆ ಏನೇನು ನಮ್ಗೆ ಸಂಪಾದಿಸ್ತಾವಂದ್ರೆ ಸ್ಪೋರ್ಟ್ಸ್ ಅನ್ನು ಕೊಡ್ತೈತಿ, ಮನೋರಂಜನೆ ಎಂಟರ್ಟೈನ್ಮೆಂಟ್ ಕೊಡ್ತಾವ, ಒಂದು ವಿದ್ಯಾರ್ಥಿಯ ಜೀವನವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಕಳಿಸಿರ್ತಾರೋ. ಯಾವ್ದಾರ ಇವ ರೋಗಿ ಇತ್ತಂದ್ರೆ, ಬಡ ರೋಗಿ ಇತ್ತಂದ್ರೆ ಅವನ ಒಳ್ಳೆಯ ಮನಸ್ಸಿನ ಬಡ ರೋಗಿಯ ಮೇಲೆ ಕೆತ್ತಿ ಅವನ ಜೀವನಕ್ಕೆ ಉಪಯೋಗವಂತ ಮಾಡುವಂತ, ಅಥವಾ ಬಡ ರೋಗಿ ಇರ್ತಾವ, ದುಡ್ಡು ಕ್ಯಾನ್ಸರ್ ಪೇಷಂಟ್ ಇರ್ತಾವ, ಅಂತ ದುಡ್ಡು ರೊಕ್ಕ ರೂಪಾಯಿ ಇರಂಗಿಲ್ಲ ಅಂತವ್ರ ಮೇಲೆ ಕೆತ್ತಿ ಅವರ ಜೀವನಕ್ಕೆ ಅನುಕೂಲ ಮಾಡಿಕೊಡುವಂತ ಯಾವ್ದಂದ್ರೆ ಪತ್ರಿಕೋದ್ಯಮ. ನಮ್ಮ ಕರ್ನಾಟಕದಲ್ಲಿ ಇದನ್ನ ಆಚರಣೆ ಮಾಡ್ತಾರೆ. ಜುಲೈ 1ಕ್ಕನ ಇದನ್ನ ಆಚರಣೆ ಮಾಡ್ತಾರೆ. ಬಹುಶಃ ಜುಲೈ 1ಕ್ಕೆ ಮೊಟ್ಟ ಮೊದಲ ಈ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಿದವರು ಯಾರಪ್ಪ ಅಂದ್ರೆ ಶಿವಾಜಿ ಸರ್ ಮೊದಲು ಮಾಡಿದವ್ ನಾನು. ಇದನ್ನು ಫಸ್ಟ್ನೇ ದಿವಸಕ್ಕನ ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡಿದೀವಿ ಸರ್ ನಾವು. ಇರ್ಲಿ, ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಪತ್ರಿಕೆಗಳ ಮಹತ್ವವನ್ನ ಜನತೆಗೆ ತಿಳಿಸಿಕೊಡುದು. ಯಾಕೆ ನಾವು ಇದನ್ನು ಆಚರಣೆ ಮಾಡಬೇಕು ಅಂದ್ರೆ ಪತ್ರಿಕೆಗಳ ಮಹತ್ವವನ್ನ ಜನತೆಗೆ ತಿಳಿಸಿಕೊಡುವಂತ ಕಾರ್ಯ ಇದು. ನಿಜವಾಗಿಯೂ ಇವತ್ತು 30ನೇ ತಾರೀಕು ಈ ಕಾರ್ಯಕ್ರಮವನ್ನ ಮಾಡಿದರೂ ಕೂಡ ಬಹಳ ಮುತುವರ್ಜಿ ವಹಿಸಿ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥ ಎಲ್ಲ ಹಾರುಗೇರಿ ಪತ್ರಕರ್ತರಿಗೆ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ತಾಲೂಕಿನ ವರದಿಗಾರರು ಕೂಡ ಇಲ್ಲಿ ಆಗಮಿಸಿದ್ದೀರಿ, ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಈ ಸಮಾಜದ ಮುನ್ನಡೆಯಲ್ಲಿ ಪತ್ರಕರ್ತರ ಪಾತ್ರವನ್ನ ಏನ್ ಮಾಡೋದಪ್ಪ ಅಂದ್ರೆ ಗುರುತಿಸೋದು. ಪತ್ರಕರ್ತರು ಯಾವ ರೀತಿಯಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ತಿಳಿಸ್ಕೊಡುವಂತ ಕಾರ್ಯವನ್ನ ಮಾಡೋದು. ಅಷ್ಟೇ ಅಲ್ಲದೆ ಕನ್ನಡ ಪತ್ರಿಕೋದ್ಯಮದ ಆದ್ಯ ಪ್ರವರ್ತಕ ಹರ್ಮನ್ ಮೊಗ್ಲಿಂಗ್ ಅನ್ನುವಂಥವ್ರೊಬ್ಬರು ಆಗೋಗ್ಯಾರ. ಹರ್ಮನ್ ಮೊಗ್ಲಿಂಗ್ ಅನ್ನುವಂಥವ್ರು ಎಂತ ಅದ್ಭುತ ಕಾರ್ಯವನ್ನ ಮಾಡಿದ್ರಪ್ಪ ಅಂತಂದ್ರೆ 1843 ಜುಲೈ 1ರೊಳಗ ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆಯನ್ನು ಹುಟ್ಟುಹಾಕಿದ್ರು. ಆವಾಗ ಈ ಬರವಣಿಗೆ ಈಗೆಲ್ಲ ವಾಟ್ಸಪ್, ಫೇಸ್ಬುಕ್, ಕಂಪ್ಯೂಟರ್ಗಳು ಬಂದವು. ಅವಾಗಿಷ್ಟ ಅನುಕೂಲತೆಗಳು ಏನಾಗಿರ್ಲಿಲ್ಲಪ್ಪ ಅಂದ್ರೆ ಇರಲಿಲ್ಲ. 1843 ಜುಲೈ 1ರಂದು ಮಂಗಳೂರು ಸಮಾಚಾರ ಅದರ ಬೆಲೆ ಎಷ್ಟಿತ್ತು ಅಂದ್ರೆ ಬರೀ ಒಂದು ದುಡ್ಡಿನ ಪಾಕ್ಷಿಕ ಪತ್ರಿಕೆಯನ್ನ ಕಲ್ಲಚ್ಚಿನಲ್ಲಿ ಮುದ್ರಿಸಿ, ನೋಡ್ರಿ ಎಷ್ಟು ಕಷ್ಟ, ಕಲ್ಲಚ್ಚಿನೊಳಗೆ ಮುದ್ರಿಸಿ ಕನ್ನಡಿಗರಿಗೆ ಪತ್ರಿಕೆಯ ರುಚಿ ತೋರಿಸಿದ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅವರು ಹರ್ಮನ್ ಮೊಗ್ಲಿಂಗ್ರವರು ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಈ ಸಂದರ್ಭದಲ್ಲಿ ರಾಯಭಾಗ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಯಲ್ಲಪ್ಪ ತಲ್ವಾರ್, ರಾಮ ಬಡಿಕೇರ, ಹನುಮಂತ ಗುರಿ, ಶಿವಯ್ಯ ಮಠಪತಿ ಸೇರಿ ಅನೇಕ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಿವಿಧ ಮಾಧ್ಯಮಗಳ ಕಾರ್ಯನಿರತ ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಭರತ ಮುರಗುಂಡೆ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.